ओम गुरु ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। गुरुवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः। अज्ञानतिमिरान्धस्य ज्ञानाञ्जनशलाकया चक्षुरं मीलितं येन तस्मै श्री गुरुवे नमः। शङ्करं शङ्कराचार्यं केशवं बादरायणं सूत्रभाष्यकृतं वन्दे भगवन्तं पुनः पुनः। श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं सद्गुरुचरणारविन्दाभ्यो नमः। ओं गणानां त्वा गणपतिगं हवामहे कविं कवीनामुपमश्रवस्तमं ज्येष्ठराजं ब्रह्मणान् ब्रह्मणस्पद आनश्टन्वन्नोतिभिः सेदसादनं श्रीमहागणाधिपतये नमः। प्रणो देवी सरस्वती वाजे एभिर्वाजने एवते धीनामवित्र्यवत वाग्देव्यै नमः। ओं कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय मङ्गलं मङ्गलं कौसलेन्द्राय महनीय गुणात्मने चक्रवर्तितनूजाय सार्वभौमाय मङ्गलं वेदवेदान्तवेद्याय मेघश्यामलमूर्तये हंसां मोहनरूपाय पुण्यश्लोकाय मङ्गलम् इष्टदेवता कुलदेवता भूनीला समेत श्रीलक्ष्मी वेङ्कटेश्वर स्वामी देवता ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತೀ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಈ ಭಾಗವನ್ನು ನಾವು ಆರಂಭ ಮಾಡೋಣ. ಸಭೆಗೆ ನಮಸ್ಕಾರ. ಒಂದು ಭಾಗದಲ್ಲಿ ನಾವು ವಾರುಣಿ ಮದ ವಿಕ್ವಲ ಅಂತ ಹೇಳಿ ವಿಶೇಷವಾಗಿ ಮಾತಾಡಿ ನಾವು ನಿಲ್ಲಿಸಿದ್ವಿ. ಇವತ್ತಿನ ಭಾಗ ವಿಶ್ವಾಧಿಕ. ಅಧಿಕ ಅಂದ್ರೇನು? ಹೆಚ್ಚಾಗಿರ್ತಕ್ಕಂಥದ್ದು. ವಿಶ್ವ ಅಂದ್ರೇನು? ಪ್ರಪಂಚ. ಹಾಗಾಗಿ ವಿಶ್ವದಲ್ಲಿ ತಾಯಿಗೆ ಮೀರಿಸಿರ್ತಕ್ಕಂಥದ್ದು ಯಾವುದೂ ಇಲ್ಲ ಅಂತ. ವಿಶ್ವಕ್ಕೆಲ್ಲ ಅಧಿಕವಾಗಿರ್ತಕ್ಕಂಥವಳು. ಹಾಗಾಗಿ ವಿಶ್ವದಲ್ಲಿ ಅವಳಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ, ಅದು ಯಾವುದ್ರಲ್ಲೂ ಇಲ್ಲ ಅಂತ ಮಾತು. ಹಾಗಾಗಿ ಸಂಭೋವಿಂ ವಿಶ್ವತೋ ವೃತ, ನಾವು ಶ್ಲೋಕವನ್ನು ಹೇಳ್ತೀವಿ, ಸಭೋವಿಂ ವಿಶ್ವತೋ ವೃತ್ವ ಅಚ್ಚತಿಷ್ಠದಶಾಂಗುಲಂ ಅಂತ ಹೇಳಿ. ಅಂದ್ರೆ ಈ ಸಮಸ್ತವಾಗಿರ್ತಕ್ಕಂಥ ವಿಶ್ವವನ್ನ ಆಕ್ರಮಿಸಿ, ಅಂದ್ರೆ ಇಡೀ ವಿಶ್ವವನ್ನೇ ಆಕೆ ಆಕ್ರಮಿಸಿ ಅಲ್ಲಿಂದ ಅವಳು ಮೇಲಿದ್ದಾಳೆ. ಹಾಗಾಗಿ ವಿಶ್ವಾಧಿಕ ಅಂತ. ಇನ್ನೊಂದು ಮಂತ್ರ ಏನ್ ಹೇಳುತ್ತೆ ಅಂದ್ರೆ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಅಂತ. ಹಾಗಾಗಿ ವೇದದ ಮುಖಾಂತರನೇ ಅವಳನ್ನು ತಿಳ್ಕೊಳ್ಳೋದಿಕ್ ಸಾಧ್ಯ ಅಂತ. ಯಾಕೆಂತಂದ್ರೆ ಅವಳು ವೇದ ವೇದ್ಯ. ಹಾಗಾಗಿ ಆ ಒಂದು ವೇದದಿಂದ ಆಕೆಯನ್ನು ತಿಳ್ಕೋಬೇಕು ಅಂತಕ್ಕಂತಹ ಆ ಒಂದು ಪ್ರೊಸೀಜರ್ ಇರೋದ್ರಿಂದ ಹಾಗೆ ಅವಳನ್ನ ತಿಳ್ಕೋಬೇಕು. ಹಾಗಾಗಿ ಅವಳು ವಿಶ್ವಾಧಿಕ ಅಂತಹ ಒಂದು ಶಕ್ತಿಯನ್ನು ತಿಳ್ಕೋಬೇಕು ಅಂದ್ರೆ ವೇದ ವೇದ್ಯ. ಮುಂದಿನ ನಾಮ ವೇದ ವೇದ್ಯ. ವೇದಗಳಿಂದಾನೇ ತಿಳಿಯಲ್ಪಡ್ತಕ್ಕಂಥವಳು ಅಂತ ಹೇಳಿ. ಅಂದ್ರೆ ಗೀತೆಯಲ್ಲಿ ಭಗವಂತ ಏನೇ ಹೇಳ್ತಾನೆ ಅಂದ್ರೆ ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ ಅಂತ ಹೇಳ್ತಾನೆ. ವೇದಗಳ ಮೂಲಕವೇ ನನ್ನನ್ನ ನೀನು ತಿಳಿಬೇಕಾಗಿರ್ತಕ್ಕಂಥವನು ಅಂತ, ಬೇರೆ ಮಾರ್ಗನೇ ಇಲ್ಲ ಅಂತ. ಹಾಗೆ ಜಗನ್ಮಾತೆಯ ಮಣಿದ್ವೀಪವನ್ನ ನಾವು ಜ್ಞಾಪಿಸ್ಕೊಂಡಾಗ ಹಲವಾರು ಸರಿ ಹೇಳಿದೀವಿ ಮಣಿದ್ವೀಪದಲ್ಲಿ ಏನೇನಿದೆ ಅಂತ ಹೇಳಿ. ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಆ ಮಣಿದ್ವೀಪ, ಆ ಮಣಿದ್ವೀಪದಲ್ಲಿರ್ತಕ್ಕಂತಹ ಆ ಪ್ರಾಕಾರವನ್ನ ಒಳಗಡೆ ಪ್ರವೇಶಿಸಬೇಕು ಅಂದ್ರೆ 4 ದ್ವಾರಗಳಿದೆ ಅಂತ ಹೇಳಿ. ಅಲ್ಲಿ 4 ದ್ವಾರಗಳು ಯಾವುದು ಅಂದ್ರೆ ಪೂರ್ವಾಮ್ನಾಯ, ದಕ್ಷಿಣಾಮ್ನಾಯ, ಪಶ್ಚಿಮಾಮ್ನಾಯ ಮತ್ತೆ ಉತ್ತರಾಮ್ನಾಯ ಅಂತ ಹೇಳಿ 4 ದ್ವಾರಗಳು. ಅದಕ್ಕೆ ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ ರುಚಾಂ ಪ್ರಾಚಿ ಮಹತಿ ದಿಗುಚ್ಯತೆ ದಕ್ಷಿಣಾಮಾಹುರ್ಯ ಜುಷಿತಾಮಪಾರಾಂ ಅಥರ್ವಣಾಮಂಗೀರಸಾಂ ಪ್ರತೀಚೀಂ ಸಾಮ್ನಾಮುದೀಚಿ ಮಹತಿ ದಿಗುಚ್ಯತೆ ಅಂತ ಹೇಳಿ. ಅಂದ್ರೆ ಬೃಹತ್ತಾಗಿರ್ತಕ್ಕಂತಹ ಋಗ್ವೇದ ಆ ಜಗನ್ಮಾತೆಯ ಪೂರ್ವದ್ವಾರ.
ಇದಕ್ಕೆ ಮುಂದಕ್ಕೆ ನಾನು ಹೇಳ್ತೀನಿ. ಆಮೇಲೆ ಯಜುರ್ವೇದ ದಕ್ಷಿಣ ದ್ವಾರ, ಅಥರ್ವಣ ವೇದ ಪಶ್ಚಿಮ ದ್ವಾರ, ಅತ್ಯಂತ ವಿಶಾಲವಾಗಿರ್ತಕ್ಕಂತಹ ಆ ಸಾಮವೇದ ಉತ್ತರ ದ್ವಾರ. ಈಗ ಒಂದೆರಡು ನಿಮಿಷದ ಮುಂಚೆ ನಾವು ಹೇಳ್ತಾ ಇದ್ವಿ, ವೇದಗಳ ಮುಖಾಂತರನೇ ಆ ಜಗನ್ಮಾತೆಯನ್ನು ತಿಳ್ಕೊಳಕ್ ಸಾಧ್ಯ ಅಂತ. ಹಾಗಾದ್ರೆ ಇದನ್ನ ನಾವು ಶ್ರೀಚಕ್ರ ಅಥವಾ ಒಂದು ಮಣಿದ್ವೀಪ ಅಂತ ತಗೊಂಡಾಗ ಆ ಒಂದು ಒಳಗಡೆ ಎಂಟ್ರಾಗಬೇಕು ಅಂತಂದ್ರೆ ಆ 4 ದ್ವಾರಗಳ ಮುಖಾಂತರ, ಇಲ್ಲ ಋಗ್ವೇದ, ಇಲ್ಲ ಯಜುರ್ವೇದ, ಇಲ್ಲ ಸಾಮವೇದ, ಇಲ್ಲ ಅಥರ್ವಣ ವೇದ. ಹಾಗಾಗಿ ಈ ಒಂದು ವೇದಗಳ ಒಂದು ದ್ವಾರ ಏನಿದೆ, ಆ ದ್ವಾರಗಳ ಮುಖಾಂತರನೇ ಹೋಗಬೇಕು. ಅಂದ್ರೆ ಈ ವೇದಗಳ ಒಂದು ಸಹಾಯದಿಂದಾನೇ ಆ ತಾಯಿಯನ್ನು ನೋಡೋದಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ತಾಯಿಯನ್ನು ನೋಡ್ಬೇಕು ಅಂತಂದ್ರೆ ಯಾವ್ದಾದ್ರೂ ದ್ವಾರದ ಮುಖಾಂತರನೇ ಹೋಗ್ಬೇಕು, ಹಾಗೆ ಹೋಗಿ ಗೋಡೆ ದಾಟ್ಕೊಂಡು ಹೋಗೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವೇದಗಳಿಂದ ಮಾತ್ರ ಆ ಪರತತ್ವಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಪರತತ್ವವನ್ನು ತಿಳಿಸ್ತಕ್ಕಂಥದ್ದೇ ವೇದಗಳು. ಹಾಗಾಗಿ ಆ ಪರತತ್ವದ ವಿಚಾರಗಳನ್ನು ತಿಳಿಸಿ ಜ್ಞಾನ ಸಂಪಾದನೆಯಾಗಿ ಮೋಕ್ಷ ಮಾರ್ಗ ಅಥವಾ ಮುಕ್ತಿಯನ್ನು ಪಡಿಬೇಕು ಅನ್ನೋದಾದ್ರೆ ಈ ವೇದಗಳ ಒಂದು ಅವಶ್ಯಕತೆ ಖಂಡಿತ ಇದೆ. ಅದ್ರ ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ಅನ್ನೋ ಮಾತು. ಹಾಗಾಗಿ ಈ ವಿಶ್ವದಲ್ಲಿ ನಮ್ಮ ಸುತ್ತ ಇರ್ತಕ್ಕಂತಹ ಒಂದು ವಿಚಾರವನ್ನ ತಿಳ್ಕೋಬೇಕು ಅಂದ್ರೆ ನಮ್ಮ ಮೆಟೀರಿಯಲಿಸ್ಟಿಕ್ ಸೈನ್ಸ್ ಸರಿ ಹೋಗ್ಬಿಡುತ್ತೆ. ನಮ್ಗೇನ್ ಬೇಕು ಸುತ್ತಮುತ್ತ ಅನ್ನೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ನಮಗೆ ಅವೈಲಬಿಲಿಟಿ ಇದೆ, ಅದನ್ನ ನಾವು ತಿಳ್ಕೊಂಡ್ಬಿಡ್ತೀವಿ. ಆದರೆ ವಿಶ್ವಾಧಿಕವಾಗಿರ್ತಕ್ಕಂಥ, ವಿಶ್ವಕ್ಕಿಂತ ಮೇಲೆ ಅಧಿಕವಾಗಿರ್ತಕ್ಕಂಥದ್ದನ್ನು ತಿಳಿಬೇಕು ಅಂದ್ರೆ ವೇದ್ಯ, ವೇದವನ್ನ ನಾವು ಖಂಡಿತವಾಗ್ಲೂ ಕೂಡ ಅವಲಂಬಿಸಬೇಕು ಅನ್ನೋ ಮಾತನ್ನ ಹೇಳ್ತಾರೆ. ವಿಂಧ್ಯಾಚಲ ನಿವಾಸಿನಿ, ಇದು ಅದ್ಭುತವಾಗಿರ್ತಕ್ಕಂತಹ ಒಂದು ವಿಚಾರ. ಯಾಕೆಂತಂದ್ರೆ ವಿಂಧ್ಯಾಚಲ ನಿವಾಸಿನಿ ಅಂತಂದಾಗ ತ್ರಿಕುಟಾಚಲದಲ್ಲಿ ವಾಸಿಸ್ತಕ್ಕಂತಹ ಆ ದೇವಿ ಯಾರು ಅಂದ್ರೆ ಜಗನ್ಮಾತೆ ಆಗಿರ್ತಕ್ಕಂತಹ ಸೀತಾಮಾತಾ. ಸೀತಮ್ಮ ಆ ಒಂದು ಮಾನವ ರೂಪದಲ್ಲಿ ಜನಿಸಿದಂತಹ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಆ ಶಕ್ತಿ. ಹಾಗಾಗಿ ಆ ಸೀತಾ ತತ್ವ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ತ್ರಿಕೂಟೇಚ ತಥಾ ಸೀತಾ ವಿಂಧ್ಯಾಯ ವಿಂಧ್ಯವಾಸಿನಿ ಅಂತ ಹೇಳ್ತಾರೆ. ತ್ರಿಕೂಟದಲ್ಲಿ ಇರ್ತಕ್ಕಂತಹ ಆ ಒಂದು ತಾಯಿ ಶಕ್ತಿ ಸೀತಾಮಾತೆ, ವಿಂಧ್ಯಾಚಲದಲ್ಲಿ ಇರ್ತಕ್ಕಂತಹ ದೇವಿ ವಿಂಧ್ಯಾವಾಸಿನಿ ಅಂತ ಹೇಳಿ ಒಂದು ಶ್ಲೋಕ ಈ ಒಂದು ಎಲ್ಲಿ ಸಪ್ತಶತಿನಲ್ಲಿ ಹೇಳುವಾಗ ಒಂದು ಮಾತು ಒಂದು ಶ್ಲೋಕ ಬರುತ್ತೆ. ನಂದಗೋಪ ಕುಲೇ ಜಾತ ಯಶೋಧ ಗರ್ಭ ಸಂಭವ ತಾವಹಂ ನಾಶಯಿಷ್ಯಾಮಿ ನಂದಾಕ್ಯ ವಿಂಧ್ಯಾವಾಸಿನಿ ಅಂತ ಹೇಳಿ. ನೋಡಿ, ವೈವಸ್ವತ ಮನ್ವಂತರದಲ್ಲಿ ಶುಂಭ ನಿಶುಂಭ ಅಂತಕ್ಕಂತಹ ದೈತ್ಯರು ಹುಟ್ಟುತ್ತಾರೆ. ಈ ದುರ್ಗಾ ಸಪ್ತಶತಿ ಹೇಳುವಾಗ 3ನೇ ಭಾಗದಲ್ಲಿ ಬರ್ತಕ್ಕಂಥದ್ದು ಶುಂಭ ನಿಶುಂಭರು ಅಂತಕ್ಕಂತಹ ಇಬ್ರು ರಾಕ್ಷಸರು. ಅವರು ಅಪಾರವಾಗಿರ್ತಕ್ಕಂತಹ ಶಕ್ತಿಯನ್ನು ಪಡೆದಿರ್ತಾರೆ. ಆ ಶಕ್ತಿಯಿಂದ ದೇವತೆಗಳ ಒಂದು ಹವಿಸ್ಸನ್ನು ಅವರು ತಗೊಂಡು ಈ ಎಲ್ಲ ದೇವತೆಗಳನ್ನ ಮಾನವ ರೂಪದಲ್ಲಿ ಚಲಿಸೋ ರೀತಿ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಅಂತಹ ದೇವತೆಗಳು ಜಗನ್ಮಾತೆಯಾಗಿರ್ತಕ್ಕಂತಹ ಆ ಶಕ್ತಿ ದೇವಿಯನ್ನ ಪ್ರಾರ್ಥನೆ ಮಾಡಿದಾಗ ಪಾರ್ವತಿ ದೇವಿ ಅಲ್ಲಿ ಕಾಣಿಸ್ಕೊಂಡು ಕೌಶಿಕಿ ಅಂತಕ್ಕಂತಹ ಒಂದು ಆ ಪಾರ್ವತಿ ದೇವಿಯ ಕೋಶದಿಂದ ಈಚೆ ಬಂದಂತಹ ತಾಯಿ ಕೌಶಿಕಿ ಅಂತ ಹೆಸರಲ್ಲಿ ಅವರಿಗೆ ವರವನ್ನು ಕೊಡ್ತಾಳೆ. ನಾನು ಶುಂಭ ನಿಶುಂಭರನ್ನ ನಾನು ವಧೆ ಮಾಡ್ತೀನಿ ಅಂತ ಹೇಳಿ. ಹಾಗಾಗಿ ಅಂತಹ ತಾಯಿ ವರವನ್ನು ಕೊಟ್ಟು ಆ ಶುಂಭ ನಿಶುಂಭರನ್ನ ವಧೆ ಮಾಡ್ತಾಳೆ ಅನ್ನೋ ಮಾತನ್ನ, ಅದು ಬಹಳ ದೊಡ್ಡದಾಗಿರ್ತಕ್ಕಂಥ ಸ್ಟೋರಿ. ಯಾಕಂತಂದ್ರೆ ಅವರಿಬ್ರು ಬಂದಾಗ ಚಂಡಮುಂಡ್ರು ಇವರಲ್ಲಿ ಲಾವಣ್ಯವನ್ನ ನೋಡ್ತಾರೆ, ಅವರು ಹೋಗ್ತಾರೆ. ಆಮೇಲೆ ಇದು ಸುಗ್ರೀವ ಅಂತಕ್ಕಂಥ ಒಬ್ಬನ್ನ ಇದಕ್ಕೆ ಕಳಿಸ್ತಾರೆ, ಸಂಧಾನಕ್ಕೆ ಕಳಿಸ್ತಾರೆ, ನನ್ನ ಮದುವೆ ಮಾಡ್ಕೊ ಅಂತ ಹೇಳ್ತಾರೆ. ಅವಳು ಇಲ್ಲ, ನಾನು ಇದನ್ನ ಮಾಡ್ಬಿಟ್ಟಿದ್ದೀನಿ,
ಪ್ರತಿಜ್ಞೆ ಮಾಡಿಬಿಟ್ಟಿದ್ದೀನಿ ಅಂತ ಹೇಳೋದು, ಇದೆಲ್ಲ ಕಥೆಗಳು ಬರುತ್ತೆ. ಆಮೇಲಿಂದ ಶುಂಭನಿ ಚಂಡಮುಂಡರ ವಧೆ ಆಗುತ್ತೆ. ಅದಕ್ಕೆ ಮುಂಚೆ ಧೂಮ್ರಲೋಚನ ಆದ್ಮೇಲೆ ಚಂಡಮುಂಡ ವಧೆ, ಆಮೇಲಿಂದ ರಕ್ತ ಬೀಜಾಸುರ, ಹೀಗೆ ಅನೇಕ ಕಡೆಗೆ ಶುಂಭರ ವಧೆ ಆಗುತ್ತೆ ಅನ್ನೋ ಮಾತನ್ನ. ಹಾಗೆ ಅಂತಹ ನಿಶುಂಭರ ದೈತ್ಯರು ಉಪದ್ರವ ಕೊಡ್ತಾರೆ ಅನ್ನುವಾಗ ನಾನು ಅಂತಹ ಸ್ಥಳದಲ್ಲಿ ಜನಿಸಿ ಇವರ ವಧೆ ಮಾಡ್ತೇನೆ ಅನ್ನೋ ಮಾತನ್ನೇ ಹೇಳ್ತಾರೆ. ಇಲ್ಲಿ ನಂದಗೋಪ ಕುಲೇ ಜಾತ ಯಶೋಧ ಗರ್ಭ ಸಂಭವ ಅಂತ. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಜನನದ ಸಂದರ್ಭದಲ್ಲಿ ಯೋಚನೆ ಮಾಡಿದಾಗ ಅಲ್ಲಿ ಶ್ರೀಕೃಷ್ಣನ ಸೋದರ ಮಾವನಾಗಿರ್ತಕ್ಕಂಥ ಕಂಸ ತನ್ನ ವಧೆ ತನ್ನ ಸೋದರ ಅಳಿಯನಿಂದ ಆಗತ್ತೆ ಅಂತಕ್ಕಂಥ ಭಯದಲ್ಲಿ ತನ್ನ ಸಣ್ಣ ತಂಗಿಯನ್ನ ಭಾವನನ್ನ ತಗೊಂಡೋಗಿ ಜೈಲಲ್ಲಿ ಇಟ್ಬಿಡ್ತಾರೆ. ಆಗ ಅಲ್ಲಿ ಹುಟ್ಟಿದಂತಹ ಪ್ರತಿ ಒಂದು ಕೂಸನ್ನು ಕೂಡ ಅವನು ಹತ್ಯೆ ಮಾಡ್ತಾ ಇರ್ತಾನೆ. ಹಾಗಾಗಿ ಆ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದಾಗ ಆ ವಸುದೇವ ಶ್ರೀಕೃಷ್ಣನನ್ನ ತಗೊಂಡೋಗಿ ಗೋಕುಲದಲ್ಲಿ ಇಟ್ಬಿಡ್ತಾನೆ. ಗೋಕುಲದಲ್ಲಿ ಹುಟ್ಟಿದಂತಹ ಆ ಮಾತೆ ಯಶೋಧ ಗರ್ಭದಲ್ಲಿ ಜನಿಸಿದಂತಹ ತಾಯಿಯನ್ನ ತಂದು ಇಲ್ಲಿಡ್ತಾರೆ. ಅದೊಂದು ಕತೆ. ಹಾಗಾಗಿ ಅವನು ಇದನ್ನ ಯಮುನಾ ನದಿ ದಾಟ್ಕೊಂಡು ಬಂದಿದ್ದು ಅದೆಲ್ಲ ಒಂದು ಕಥೆ. ಅದನ್ನ ಹೇಳಿದ್ರೆ ಈ ಕಥೆ ಮುಗಿದೋಗುತ್ತೆ. ಹಾಗಾಗಿ ಆ ಒಂದು ತಾಯಿ ಇಲ್ಲಿ ಬಂದಾಗ ಇದು ಎಂಟನೇ ಮಗು ಅಂತ ಗೊತ್ತಾದಾಗ, ಆದ್ರೆ ಇವರು ಕಂಸನ್ಗೆ 8ನೇ ಮಗು ಗಂಡಕ್ಕೆ ಹುಟ್ಟಲಿಲ್ಲ, ಹೆಣ್ಣಾಗಿ ಹುಟ್ಟಿದಾಳೆ ಅಂತ ಅನುಮಾನ ಬಂದು, ಆದ್ರೂ ಕೂಡ ಹೆಣ್ಣು ರೂಪದಲ್ಲೇ ತನ್ನನ್ನ ವಧೆ ಆಗ್ಬೋದು ಅಂತೇಳಿ ಅವಳನ್ನ ಮೇಲೆ ಕೆಸ್ದಾಗ ಆಕೆ ತನ್ನ ನಿಜ ಸ್ವರೂಪವನ್ನು ತೋರಿಸಿ ಮರಣ ಮಾಡ್ಬೇಕಾಗಿತ್ತ 8ನೇ ಮಗು ಆಗ್ಲೇ ಹುಟ್ಟಿದ್ದಾಗಲೇ ಆಗ್ಲೇ ಗೋಕುಲದಲ್ಲಿ ಇದ್ದಾಳೆ ಅನ್ನೋ ಮಾತನ್ನು ಹೇಳಿ ಆಕೆ ಮಾಯ ಆಗ್ಬಿಟ್ಲು. ಆಮೇಲೆ ಎಲ್ಲೋದು ಆ ತಾಯಿ, ಆ ಜಗಜ್ಜನನೆ. ಅವಳು ಯಾರು ಅಂತಂದ್ರೆ ಅವಳೇ ವಿಂಧ್ಯಾ. ಹಾಗಾಗಿ ವಿಂಧ್ಯಾವಾಸಿನಿ ಅಂದ್ರೆ ಆ ತಾಯಿ. ಅವಳೇನ್ ಮಾಡ್ತಾಳೆ, ಅಲ್ಲಿ ಆ ಕಂಸನ ಮುಂದೆ ಕಾಣಿಸ್ಕೊಂಡು ಮಾಯ ಆಗಿ ವಿಂಧ್ಯಾಚಲ ಪುರದಲ್ಲೇ ಬಂದು ಅವಳು ನೆಲೆಸ್ತಾಳೆ. ಹಾಗಾಗಿ ಆ ತಾಯಿಯ ವಿಶೇಷ ರೂಪ ಏನಂದ್ರೆ, ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ಚಾಮುಂಡೇಶ್ವರಿಯ ರೂಪವನ್ನು ನೋಡಿದಾಗ ಸಿಂಹವಾಹಿನಿ ಆಗಿರ್ತಾಳೆ. ಮಹಿಷಾಸುರ ವಧೆ ಸಂದರ್ಭದಲ್ಲಿ ಜಗನ್ಮಾತೆ ಸಿಂಹವಾಹಿನಿ ಆಗಿರ್ತಾಳೆ. ಆದರೆ ಈ ಒಂದು ವಿಂಧ್ಯಾಚಲ ವಾಸಿನಿ ಅಂತಕ್ಕಂಥ ಈ ಜಗನ್ಮಾತೆ, ವಿಂಧ್ಯಾವಾಸಿನಿ ಜಗನ್ಮಾತೆ ಹುಲಿಯನ್ನ ವಾಹನವಾಗಿ ಇಟ್ಕೊಂಡಿರ್ತಾಳೆ. ಇವಳು ದುರ್ಗಿ. ಸಾಮಾನ್ಯವಾಗಿ ನೋಡಿರ್ಬೋದು, ಕೆಲವು ಫೋಟೋಗಳಲ್ಲಿ ನೋಡಿರ್ತೀರಿ, ಹುಲಿ ಮೇಲೆ ಕೂತಿರ್ತಾಳೆ. ಅವಳೇ ವಿಂಧ್ಯಾವಾಸಿನಿ. ಅವಳಿಗೆ 8 ಕೈಗಳು. ಹಾಗಾಗಿ ಇವಳು ವಿಂಧ್ಯಾವಾಸಿನಿ. ಈ ಸಂದರ್ಭದಲ್ಲಿ ನೋಡಿ, ಇಂತಹ ಶಕ್ತಿಯುತವಾಗಿರ್ತಕ್ಕಂತಹ ಆ ವಿಂಧ್ಯಾವಾಸಿನಿ ಸಾಧ್ಯವಾದ್ರೆ ಈ ಒಂದು ಸ್ಥಳಕ್ಕೆ ಹೋಗಿ ಬನ್ನಿ. ನೇಪಾಳದಲ್ಲಿ ಅದು ವಿಂಧ್ಯಾವಾಸಿನಿ ಮಂದಿರ ಇದೆ, ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಸ್ಥಳ. ಹಾಗಾಗಿ ಆ ಒಂದು ಅಲ್ಲಿ ಗಂಟೆಗಳು ಕಟ್ಟಿದ್ದಾರೆ. ಆಮೇಲೆ ಅಲ್ಲಿ ರುದ್ರಾಕ್ಷಿ ಮರ ಇದೆ. ಆಮೇಲೆ ಈಶ್ವರನ ದೇವಸ್ಥಾನ ಇದೆ ಅಲ್ಲಿ. ಆಮೇಲೆ ದೊಡ್ಡ ಪ್ರಾಕಾರ, ಅದು ಕೂತ್ಕೊಳ್ಳೋದಕ್ಕೆ ಬಹಳ ಪ್ರಶಾಂತವಾಗಿದೆ. ಅಲ್ಲಿ ನೋಡ್ಬೋದು ಆ ತಾಯಿ ವಿಗ್ರಹ ಸುಮಾರು ಒಂದು 3 ಅಡಿ ಇದೆ ಅಷ್ಟೇ. ಅಲ್ಲಿ ತುಂಬಾ ಚೆನ್ನಾಗಿದೆ. ಹಾಗಾಗಿ ಆ ವಿಂಧ್ಯಾವಾಸಿನಿ ದರ್ಶನವನ್ನು ಮಾಡಬೇಕು. ಅದು ಕೂಡ ಒಂದು ಕ್ಷೇತ್ರ, ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು. ಅದು ಒಂದು ಶಕ್ತಿಪೀಠ ಅಂತ. ಅಲ್ಲಿ ಆ ನೇಪಾಳಿ ಜನಗಳಿಗೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಸ್ಥಳ. ಅದ್ಭುತವಾಗಿ ಆ ಜಾಗದಲ್ಲಿ ಇದೆಲ್ಲ ಮಾಡ್ತಾರಂತೆ. ವರ್ಷಕ್ಕೊಂದ್ಸರ್ತಿನೋ 2 ಸರ್ತಿನೋ ಅಥವಾ ದಸರಾದಲ್ಲೂ ವಿಶೇಷವಾಗಿ ಆ ತಾಯಿಗೆ ಆರಾಧನೆಯನ್ನ ಪೂಜೆಯನ್ನ ಮಾಡ್ತಕ್ಕಂಥದ್ದು. ಹಾಗಾಗಿ ಅಂತಹ ವಿಂಧ್ಯಾಚಲದಲ್ಲಿ ವಾಸವಾಗಿರ್ತಕ್ಕಂತಹ ಆ ವಿಂಧ್ಯಾಚಲ ನಿವಾಸಿನಿ ಅಂತ ಹೇಳಿ ಅಂತಹ ಜಗನ್ಮಾತೆಗೆ ನಾವೆಲ್ಲರೂ ಕೂಡ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವಳ ಆ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರಲಿ, ಎಲ್ರಿಗೂ ಕೂಡ ಶುಭವಾಗ್ಲಿ ಅಂತ ನಾವು ಈ ಮೂಲಕ ನಾವು ಪ್ರಾರ್ಥನೆಯನ್ನು ಮಾಡೋಣ. ಮುಂದಿನ ನಾಮ ವಿಧಾತ್ರಿ. ನೋಡಿ, ವೇದಗಳನ್ನು ಕೊಟ್ಟವರು ಯಾರು? ವಿಧಾತ ಅಂದ್ರೆ ಬ್ರಹ್ಮದೇವರು. ಬ್ರಹ್ಮ ರೂಪಿಣಿಯಾಗಿರ್ತಕ್ಕಂತಹ ಆ ಜಗನ್ಮಾತೆ, ಆ ಬ್ರಹ್ಮನ ಮೂಲಕ ವೇದಗಳನ್ನು ಕೊಟ್ಟಿದ್ದು. ಹಾಗಾಗಿ ಅವಳು ವಿಧಾತ್ರಿ. ಅಂದ್ರೆ ಬ್ರಹ್ಮ ಸ್ವರೂಪಿಣಿಯಾಗಿರ್ತಕ್ಕಂತಹ ಆ ಜಗನ್ಮಾತೆ ಈ ಜಗತ್ತೆಲ್ಲವನ್ನೂ ಕೂಡ ನಡೆಸ್ತಕ್ಕಂಥವಳು. ಈ ಜಗತ್ತೆಲ್ಲ ನಡೆಸಬೇಕು ಅಂತಂದ್ರೆ ಅದರದೇ ಆಗಿರ್ತಕ್ಕಂತಹ ಒಂದು ಪ್ರೊಸೀಜರು, ಮೆಥಡ್ಸ್ ಇದೆ. ಹಾಗೆ ಹೀಗೆ ಅಂತ ನಡೆಸೋಕ್ಕಾಗೋದಿಲ್ಲ. ಯಾವ ಸ್ಥಳದಲ್ಲಿ ಯಾವ ಒಂದು ಆ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಪ್ರತಿ ಒಂದು ಜಾಗದಲ್ಲೂ ಕೂಡ
ಅದು ನಡಿಬೇಕೋ ಸರಿಯಾಗಿ ಮಾರ್ಗದಲ್ಲಿ ಇದ್ರೆ ಅದಕ್ಕೆ ಆಗಿರತಕ್ಕಂತಹ ಒಂದು ವಿಧಿ ವಿಧಾನಗಳು ಹಾಗೂ ವಿಧಾನ ಇದೆ. ಹಾಗಾಗಿ ಎಲ್ಲ ವಿಧಾನಗಳನ್ನು ಕೂಡ ತಾನು ಸರಿಯಾದ ಮಾರ್ಗದಲ್ಲಿ ಏರ್ಪಾಡು ಮಾಡಿರೋದ್ರಿಂದ ಆ ತಾಯಿ ವಿಧಾತ್ರಿ. ವಿದದಾತಿ ಧಾರಯತಿ ಪೋಷಯತಿ ವಾ ಜಗದೀತಿ ವಿಧಾತ್ರಿ ಅಂತ ಶ್ಲೋಕ. ಅಂದ್ರೆ ಈ ಜಗತ್ತನ್ನ ಧಾರಣೆ ಮಾಡುವಳಾಗಿರೋದ್ರಿಂದ, ಇದು ನೋಡಿ, ವಿದದಾತಿ ಧಾರಯತಿ ಅಂದ್ರೆ ಈ ಜಗತ್ತನ್ನ ಧಾರಣೆ ಮಾಡುವವಳಾಗಿರೋದ್ರಿಂದ, ಮತ್ತೆ ಪೋಷಯತಿ ಪೋಷಣೆ ಮಾಡ್ತಾ ಇರ್ತಕ್ಕಂಥವಳು, ಮತ್ತೆ ರಕ್ಷಣೆಯನ್ನ ಮಾಡ್ತಾ ಇರ್ತಕ್ಕಂಥವಳು ವಿಧಾತ್ರಿ ಅಂತ ಹೇಳಿ ಕರೀತಾರೆ. ಹಾಗೆ ದೇವಿ ಪುರಾಣದಲ್ಲಿ ಇನ್ನೊಂದು ಶ್ಲೋಕ ಏನ್ ಹೇಳ್ತಾರೆ ಅಂದ್ರೆ, ಧಾತ್ರಿ ಮಾತಾ ಸಮಾಖ್ಯಾತ ಧಾರಣಾಚೋಪಗೀಯತೆ ಅಂತ ಹೇಳ್ತಾರೆ. ಅಂದ್ರೆ ವಿಧಾತನ ಒಂದು ಶಕ್ತಿ ವಿಧಾತ್ರಿ ಅಂತಾನೋ, ಹಾಗೆ ಜಗತ್ತನ್ನ ಪೋಷಿಸ್ತಿದ್ದಾಳೆ ಅಂತಾನೋ, ಇದೆಲ್ಲ ಕಾರಣದಿಂದಲೂ ಆ ತಾಯಿಯ ಹೆಸರು ವಿಧಾತ್ರಿ ಅಂತ ಕರೀತಾರೆ. ವೇದ ಜನನಿ. ನೋಡಿ, ಮುಖ್ಯವಾಗಿ ನಾವು ಈಗ ಹಿಂದಿನ ನಾಮಗಳಲ್ಲಿ ಹೇಳಿದ್ವಿ, ದೇವಿಯನ್ನ ತಿಳ್ಕೋಬೇಕು ಅಂತಂದ್ರೆ ಏನು ಬೇಕು? ವೇದ ಬೇಕು. ವೇದಗಳಿಲ್ಲದೆ ಯಾವ ಇದು ಅವಳನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಅವಳಿಂದ ವರ ಪಡೆಯಕ್ಕಾಗಲ್ಲ, ಅಥವಾ ಅವಳಿಂದ ಏನೋ ಇದು ಮಾಡ್ಕೊಳಕ್ಕಾಗಲ್ಲ ಅನ್ನೋ ಮಾತನ್ನ ನಾವು ಹೇಳಿದ್ವಿ. ಹಾಗಾದ್ರೆ ವೇದ ಯಾರ ಜನ, ಹಾಗಾದ್ರೆ ಅವಳು ತಿಳ್ಕೋಬೇಕು ಅನ್ನೋ ಒಂದು ಮಾರ್ಗ ಯಾರು ಕೊಡ್ಬೇಕು? ಅವಳೇ ಕೊಡ್ಬೇಕು. ಸೃಷ್ಟಿಯನ್ನ ಮಾಡಿದವಳು ಅವಳೇ, ಪಾಲನೆ ಮಾಡ್ತಾ ಇರ್ತಕ್ಕಂಥ ಅವಳೇ, ಪಾಲನೆ ನಮಗೆಲ್ಲ ಮಾಡಿಕೊಡ್ತಕ್ಕಂಥವಳು ಅವಳೇ. ಹಾಗಾಗಿ ಇದಿಷ್ಟು ಮಾಡಬೇಕು, ನಾನು ನಿನ್ನ ತಲುಪಬೇಕು ನಮ್ಮಮ್ಮ ತಾಯಿ ಅಂತಂತಂದ್ರೆ ವೇದದ ಮಾರ್ಗ. ಹಾಗಾಗಿ ವೇದಗಳಿಗೆ ಅವಳು ಜನನಿ. ಹಾಗಾಗಿ ವೇದಗಳಿಗೆ ತಾಯಿ ಆಗಿರೋದ್ರಿಂದ ಆಕೆ ವೇದ ಜನನಿ. ಅಂದ್ರೆ ಎಷ್ಟು ಇದು ರೀ, ನಮ್ಮಂತ ಪಾಮರರಿಗೆ ಆ ದೇವಿಯ ದರ್ಶನ ಅಥವಾ ಆ ದೇವಿಯ ಆರಾಧನೆ ಮಾಡ್ಬೇಕು ಅಂದ್ರೆ ವೇದಗಳೇ ಮುಖ್ಯ ಅನ್ನುವಾಗ, ವೇದಗಳನ್ನೂ ಕೂಡ ಆ ತಾಯಿ ತಗೊಳ್ರಪ್ಪ ಅಂತ ಹೇಳಿ ಕರುಣಿಸ್ತಕ್ಕಂತಹ ಆ ಕರುಣಾಮಯಿ ಆ ಲಲಿತಾ ತ್ರಿಪುರ ಸುಂದರಿ. ಹಾಗಾಗಿ ವೇದಗಳಿಗೆ ತಾಯಿ ಆಗಿರೋದ್ರಿಂದ ಆಕೆ ವೇದ ಜನನಿ. ವೇದಗಳು ಅಪೌರುಷೇಯ, ಯಾವ ಋಷಿ ಅಥವಾ ಯಾವ ಮನುಷ್ಯ ತಯಾರು ಮಾಡಿದಂತಹ ಅಲ್ಲ. ಹಾಗಾಗಿ ಇದು ಮಾನವರಿಂದ ಸೃಷ್ಟಿಸಲ್ಪಟ್ಟಿರುವಂಥದ್ದು ಅಲ್ಲವೇ ಅಲ್ಲ. ಹಾಗಾಗಿ ಇದು ಅಪೌರುಷೇಯ. ಹಯಗ್ರೀವರು ಬ್ರಹ್ಮಾಂಡ ಪುರಾಣದಲ್ಲಿ ತಾಯಿಯ ವಿರಾಟ್ ರೂಪದ ವರ್ಣೆಯನ್ನು ಮಾಡ್ತಾರಂತೆ. ನಮ್ಗೀಗಾಗ್ಲೇ ಗೊತ್ತು, ಈ ಲಲಿತಾ ಸಹಸ್ರನಾಮವನ್ನ ಜಗತ್ತಿಗೆ ಕರುಣಿಸಿದ್ಯಾರು? ಹಯಗ್ರೀವರು ಅಗಸ್ತ್ಯರ ಮೂಲಕ. ಇದು ಬಿಗಿನಿಂಗ್ ಅಲ್ಲಿ ಹೇಳಿದ್ವಿ. ಹಾಗಾಗಿ ಅಂತಹ ಹಯಗ್ರೀವ ಮಹಾಪ್ರಭುಗಳು ಈ ಒಂದು ತಾಯಿಯ ಒಂದು ವಿರಾಟ್ ಸ್ವರೂಪವನ್ನ ಅತ್ಯಂತ ಅದ್ಭುತವಾಗಿ ಬ್ರಹ್ಮಾಂಡ ಪುರಾಣದಲ್ಲಿ ಅವರು ವರ್ಣಿಸ್ತಾರಂತೆ. ಅದರಲ್ಲಿ ಏನು ಅವರು ಶ್ಲೋಕ ಹೇಳ್ತಾರೆ ಅಂದ್ರೆ ಅತ್ಯಂತ ಬಹಳ ಚೆನ್ನಾಗಿದೆ ಇದು. ವೇದ ನಿಸ್ವಸಿತಂ ಯಸ್ಯಾಹ ವೀಕ್ಷಿತಂ ಭೂತ ಪಂಚಕಂ ಸ್ಮಿತಂ ಚರಾಚರಂ ಯಸ್ಯಾಹ ತಸ್ಯೈ ದೇವ್ಯೈ ನಮೋ ನಮಃ. ನೋಡಿ, ಯಾವ ತಾಯಿಯ ನಿಟ್ಟುಸಿರಿಂದ, ಅವಳ ಉಸಿರಿನಿಂದ ವೇದಗಳು ಬಂದಿತೋ, ಹಾಗೆ ಯಾವ ತಾಯಿಯ ನೋಟದಿಂದ ಪಂಚಭೂತಗಳು ಪ್ರಕಟವಾಯಿತು. ಯಾಕಂದ್ರೆ ಎಲ್ಲವೂ ಕೂಡ ಆಗಿರೋದು ಪಂಚಭೂತಗಳಿಂದ. ಹಾಗಾಗಿ ಅಂತಹ ಪಂಚಭೂತಗಳು ಆ ತಾಯಿಯ ಒಂದು ನೋಟದಿಂದ ಸೃಷ್ಟಿಯಾಯಿತು. ಯಾವ ತಾಯಿಯ ಒಂದು ಮುಗುಳು ನಗೆಯಿಂದ ಈ ಎಲ್ಲ ಚರಾಚರಗಳು ಕೂಡ ಸೃಷ್ಟಿಯಾಯಿತು. ಅಂತಹ ತಾಯಿಗೆ ನಮಸ್ಕಾರಗಳು ಅನ್ನೋ ಮಾತನ್ನ ಆ ಹಯಗ್ರೀವ ಮಹಾಸ್ವಾಮಿಗಳು ಹೇಳ್ತಾ ಇದಾರಂತೆ. ಹಾಗಾಗಿ ವೇದ ನಿಸ್ವಸಿತಂ ಯಸ್ಯಾಹ ವೀಕ್ಷಿತಂ ಭೂತ ಪಂಚಕಂ ಸ್ಮಿತಂ ಚರಾಚರಂ ಯಸ್ಯಾಹ ತಸ್ಯೈ ದೇವ್ಯೈ ನಮೋ ನಮಃ. ಅದ್ಭುತವಾಗಿರ್ತಕ್ಕಂತಹ ಒಂದು ವಿಚಾರ. ಹಾಗಾಗಿ ಅಂತಹ ತಾಯಿ ಯಾರು ಅಂದ್ರೆ ವೇದ ಜನನಿ. ಆ ವೇದವನ್ನ ನಮಗೆ ಕರುಣಿಸಿದಂತಹ ಆ ಜಗನ್ಮಾತೆಗೆ ಸಾಷ್ಟಾಂಗ ನಮಸ್ಕಾರವನ್ನು ನಾವು ಅರ್ಪಣೆ ಮಾಡೋಣ. ಮುಂದಿನ ನಾಮ ವಿಷ್ಣು ಮಾಯಾ. ನೋಡಿ, ನಾವು ಒಂದು ವಿಚಾರವನ್ನು ಹೇಳಿದ್ವಿ, ವಿಷ್ಣು ಅಂದ್ರೇನು ಅಂತ.
ಈಶ್ವರನಿಂದ ಆ ಒಂದು ಪ್ರಖರವಾಗಿ ಆ ಒಂದು ದೀಪ ಅಥವಾ ಶಕ್ತಿ ಅದು ಹರಡ್ಕೊಂಡು ಹೋದಾಗ ನಾರಾಯಣ ವಿಷ್ಣು ರೂಪ ಅಂತ ಹೇಳಿ. ಇಲ್ಲಿ ವಿಷ್ಣು ಅಂತಂದ್ರೆ ವ್ಯಾಪಿಸೋದು ಅಂತ ಹೇಳಿ. ಹಿಂದೆ ನಾವು ಹೇಳಿದ್ವಿ ವಿಚಾರವಾಗಿ, ಈಶ್ವರ ಯಾವಾಗ ತನ್ನ ಈ ದೀಪ ಒಂದು ಇದನ್ನ ವ್ಯಾಪಿಸ್ತಾನೋ ಅದು ವಿಷ್ಣು ಅಂತ ಹೇಳಿದ್ವಿ. ಹಾಗಾಗಿ ವಿಷ್ಣು ಅಂತಂದ್ರೆ ವ್ಯಾಪಿಸೋದು ಅಂತ ಹೇಳಿ. ಅಂದ್ರೆ ವ್ಯಾಪಿಸಿರ್ತಕ್ಕಂತಹ ಇನ್ನೊಂದು ರೂಪ ಯಾವುದು? ಆ ಜಗನ್ಮಾತೆ ಶಕ್ತಿ ವ್ಯಾಪಿಸ್ತಾಳೆ ಅಂತ ನಾವು ಹೇಳಿದ್ವಿ. ಹಾಗಾಗಿ ಆ ಒಂದು ರೂಪದಲ್ಲಿ, ಯಾವ ರೂಪದಲ್ಲಿ ವ್ಯಾಪಿಸ್ತಾಳೆ ಅಂದ್ರೆ ಮಾಯಾ ರೂಪದಲ್ಲಿ ಅವಳು ವ್ಯಾಪಿಸ್ತಾಳೆ. ಅಂದ್ರೆ ಮಾಯಾ ಸ್ವರೂಪಿಣಿ ಅನ್ನೋ ಮಾತನ್ನ, ಜಗತ್ತೆಲ್ಲವೂ ಕೂಡ ಮಾಯೆಯಿಂದ ವ್ಯಾಪಿಸಲ್ಪಟ್ಟಿದೆ. ಇಲ್ಲಿ ಪರಮಾತ್ಮನಾಗಿರ್ತಕ್ಕಂತಹ ಶ್ರೀಕೃಷ್ಣ ಗೀತಿನಲ್ಲಿ ಇನ್ನೊಂದು ಮಾತಾಡ್ತಾನೆ, ದೈವೀ ದೇಶ ಗುಣಮಯಿ ಮಮ ಮಾಯಾ ದುರತ್ಯಯ ಅಂತ ಹೇಳ್ತಾನೆ. ಅಂದ್ರೆ ದೈವಿ ಮಾಯೆಯನ್ನ ದಾಟ್ತಕ್ಕಂಥದ್ದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಪ್ರತಿ ಒಬ್ರು ಕೂಡ ಮಾಯೆಯಲ್ಲಿ ಅವರು ಇದ್ದೇ ಇರ್ತಾರೆ. ಇದನ್ನ ಬಿಟ್ಟು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಾಗೆ ಅಂತಹ ದುಸ್ಸಾಧ್ಯವಾಗಿರ್ತಕ್ಕಂಥದ್ದು ಈ ಮಾಯೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಹಾಗೆ ದುರ್ಗಾ ಸಪ್ತಶತಿಯಲ್ಲಿ ಏನ್ ಹೇಳ್ತೀವಿ ಈ ಮಾಯೆಯ ಬಗ್ಗೆ? ಯಾದೇವಿ ಸರ್ವಭೂತೇಶು ವಿಷ್ಣು ಮಾಯೇತಿ ಶಬ್ದಿತ ಅಂತ ಹೇಳಿ. ಅಂದ್ರೆ ಯಾವ ದೇವಿ ಈ ವಿಷ್ಣು ಮಾಯೆಯ ರೂಪದಲ್ಲಿದ್ದಾಳೋ ಅವಳಿಗೆ ನಮಸ್ಕಾರಗಳು. ನಮಸ್ತಸ್ಯೈ 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 ನಮೋ ನಮಃ. ನೋಡಿ, ಹಾಗಾಗಿ ಯಾವ ತಾಯಿ ವಿಷ್ಣು ಮಾಯೆಯ ರೂಪದಲ್ಲಿದ್ದಾಳೋ ಹಾಗಾಗಿ ಅವಳು ವಿಷ್ಣು ಮಾಯಾ ಅಂತ ಕರೀತಾರೆ. ಮುಂದಿನ ನಾಮ ವಿಲಾಸಿನಿ. ಇದು ಹೇಳುವಾಗ, ನಾಮ ಹೇಳುವಾಗ ವಿಷ್ಣು ಮಾಯಾ ವಿಲಾಸಿನಿ ಅಂತ ಹೇಳಬಾರ್ದು. ವಿಷ್ಣು ಮಾಯಾನೇ ಬೇರೆ, ವಿಲಾಸಿನಿ ಅನ್ನೋದೇ ಬೇರೆ. ಲಲಿತಾ ಸಹಸ್ರನಾಮ ಮಾಡುವಾಗ ಫ್ಲೋನ ಹೇಳ್ಕೊಬಿಡಿದೆ, ವಿಷ್ಣು ಮಾಯಾ ವಿಲಾಸಿನಿ ಅಲ್ಲ, ವಿಷ್ಣು ಮಾಯಾ ಬೇರೆ, ವಿಲಾಸಿನಿ ಬೇರೆ. ಹಾಗಾಗಿ ವಿಲಾಸಿನಿ ನಾಟ್ಯಶಾಸ್ತ್ರದಲ್ಲಿ ಇದನ್ನ ಬಹಳ ಚೆನ್ನಾಗಿ ಬಳಸ್ತಾರಂತೆ, ವಿಲಾಸಿನಿ ಅಂತ. ಇಲ್ಲಿ ಹಾವ ಭಾವ ಅಂತಕ್ಕಂಥದ್ದು. ಹಾವ ಭಾವ ಅಂತಂದ್ರೆ ಯಾವುದಾದ್ರೂ ಒಂದನ್ನ ಪ್ರಕಟಿಸುವಾಗ ಭಾವಗಳಿರುತ್ತೆ. ಯಾವ್ದಾದ್ರು ಒಂದು ವಿಷಯನ ಪ್ರಕಟ ಮಾಡಬೇಕು ಅಂದಾಗ ಅಲ್ಲಿ ಭಾವಗಳಿರುತ್ತೆ. ಆ ಭಾವಗಳನ್ನ ಬೇರೆ ಬೇರೆ ಭಂಗಿಗಳಲ್ಲೋ ಅಥವಾ ಬೇರೆ ಬೇರೆ ಮುದ್ರೆಗಳಲ್ಲೋ ಅಥವಾ ಅಭಿನಯಗಳಲ್ಲೋ ಪ್ರಕಟಿಸಿದ್ರೆ ಅದನ್ನ ಹಾವ ಅಂತ ಕರಿತೀವಿ. ಅಂದ್ರೆ ಯಾವುದೋ ಒಂದು ಭಾವವನ್ನ ಒಂದು ಪ್ರಚುರಪಡಿಸ್ಬೇಕು, ಅಲ್ಲಿ ಎದುರುಗಡೆ ಇರ್ತಕ್ಕಂಥವ್ರಿಗೆ ತಿಳಿಸ್ಬೇಕು ಅಥವಾ ನಾವು ಹೇಳಬೇಕು ಅನ್ನೋವಾಗ ಅದಕ್ಕೆ ಆಗಿರ್ತಕ್ಕಂತಹ ಒಂದು ಮಾರ್ಗ. ಯಾವ್ಯಾವ್ದು ಆ ಮಾರ್ಗಗಳು ಅಂತಂದ್ರೆ ಭಂಗಿಗಳಿಂದ ಪ್ರಚುರಪಡಿಸ್ತಕ್ಕಂಥದ್ದು. ಈಗ ಈಶ್ವರನ ಭಂಗಿ ತಗೊಂಡ್ರೆ ಈಶ್ವರ, ವಿಷ್ಣು ಭಂಗಿ ಇದ್ರೆ ವಿಷ್ಣು, ಲಕ್ಷ್ಮಿ ಅಂತಂದಾಗ ಆ ನಾಟ್ಯದಲ್ಲಿ ಮಾಡ್ತಕ್ಕಂಥವ್ರು ಆ ಒಂದು ಭಂಗಿಗಳನ್ನ ಅವರು ಪ್ರದರ್ಶನ ಮಾಡಿದಾಗ ಏನಾಗತ್ತೆ, ಏನು ಆ ಇಂಥದ್ದು ಅಂತ ಗೊತ್ತಾಗುತ್ತೆ. ಸುಮ್ಮನೆ ಉದಾಹರಣೆಗೆ ಕಿವಿಗಳನ್ನು ಹಿಂಗೆ ಅಂದಾಗ, ಓ ಇದು ಗಣೇಶ, ಗಣೇಶನ ತಲೆಕರ ಕಿವಿ ಇಷ್ಟು ಅಗಲ ಇದೆ ಅಂತ ಹೇಳ್ತಾ ಇರ್ತಾರೆ. ಈಗ ನಾನು ಹಿಂಗೆ ಅಂದಾಗ ನಿಮ್ಗೆ ಗೊತ್ತಾಗ್ತದೆ, ಓ ದೊಡ್ಡ ಕಿವಿ ಅಲ್ಲಾಡ್ತಿದ್ದಾನೆ, ಇದು ಆಗ ಗಣೇಶ ಅಂತ. ಸುಮ್ಮನೆ ಇದೊಂದು ಭಂಗಿ. ಹಾಗೆ ಕೃಷ್ಣನನ್ನ ತೋರಿಸುವಾಗ ಈಗ ತೋರಿಸ್ತಾರೆ, ಇದು ಕೃಷ್ಣ ಭಂಗಿ ಇದೆ. ಈ ಭಂಗಿಗಳಲ್ಲಿ ಪ್ರಕಟಿಸ್ತಕ್ಕಂತಹ ಸಂದರ್ಭದಲ್ಲಿ ಅಥವಾ ಮುದ್ರೆಗಳು, ಈ ಒಂದು ಮುದ್ರೆಗಳನ್ನ ಪ್ರದರ್ಶನ ಮಾಡೋದು ಬಹಳ ಮುಖ್ಯ. ಹಾಗಾಗಿ ಒಂದೊಂದು ಮುದ್ರೆ ಒಂದೊಂದನ್ನ ಏನು ವ್ಯಕ್ತಪಡಿಸುತ್ತೆ. ಹಾಗಾಗಿ ಆ ಮುದ್ರೆಗಳಲ್ಲೋ ಅಥವಾ ಅಭಿನಯದಲ್ಲೋ ಏನು ಶಾಂತ ರೂಪ, ರೌದ್ರ ರೂಪ, ಕರುಣಾ ರಸ, ಈ ರಸಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಆ ನವರಸಗಳನ್ನ, ಒಂದೊಂದು ರಸಗಳನ್ನ ಆ ಒಂದು ಅಭಿನಯದ ಮೂಲಕ ವ್ಯಕ್ತಪಡಿಸ್ತಕ್ಕಂಥದ್ದು. ಹೀಗೆ ಆ ಒಂದು ಮನಸ್ಸಿನಲ್ಲಿ ಇರ್ತಕ್ಕಂಥ ತಾನು ಏನು ಅಭಿನಯವನ್ನ ವ್ಯಕ್ತಪಡಿಸ್ಬೇಕು, ಆ ಒಂದು ಭಾವವನ್ನ ವ್ಯಕ್ತಪಡಿಸ್ಬೇಕು, ಅದನ್ನ ವ್ಯಕ್ತಪಡಿಸ್ತಕ್ಕಂಥದ್ದನ್ನೇನು ಕರೀತಾರೆ ಅಂದ್ರೆ ಹಾವ ಅಂತ ಕರೀತಾರೆ. ಜಗನ್ಮಾತೆ ಜಗತ್ ರೂಪದಲ್ಲಿ, ಈ ಜಗನ್ಮಾತೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಆ ಜಗತ್ ಅಂತಕ್ಕಂತಹ ಒಂದು ರೂಪದಲ್ಲಿ
ಹಾವಭಾವವನ್ನ ಅವಳು ವ್ಯಕ್ತಪಡಿಸ್ತಾ ಇದ್ದಾಳೆ. ಹಾಗೆ ಮಾಯೆಯೂ ಕೂಡ ಇದಕ್ಕೆ ಸರಿ ಹೊಂದತ್ತೆ ಅಂತ. ಯಾಕಂದ್ರೆ ಮಾಯೆ ಎಲ್ಲ ಕಡೆ ಇರೋದ್ರಿಂದ ಇದ್ರ ಜೊತೆ ಅದು ಸರಿ ಹೊಂದುತ್ತೆ. ಯಾಕೆಂತಂದ್ರೆ ನಾಟ್ಯಶಾಸ್ತ್ರದಲ್ಲಿರ್ತಕ್ಕಂತಹ ಒಬ್ಬ ನರ್ತಕಿ ಹಾವಭಾವವನ್ನ ಪ್ರಕಟಿಸಿದಾಗ ಏನಾಗತ್ತೆ, ಆ ನೃತ್ಯಗಾರ್ತಿಯ ಅವಳ ಮೂಲ ಸ್ವರೂಪನೇ ಬೇರೆ. ಅವಳು ಈ ಡ್ರೆಸ್ ಹಾಕೊಂಡು ತಾನು ನೃತ್ಯ ಆರಂಭ ಮಾಡೋದಕ್ಕಿಂತ ಮುಂಚೆ ಅವಳು ನಾರ್ಮಲ್ ಡ್ರೆಸ್ಗಳು ಹಾಕೊಂಡಿದ್ದಾಗ ಅವಳು ಬೇರೆ. ಯಾವಾಗ ಆ ನೃತ್ಯಗಾರ್ತಿ ತನ್ನ ಒಂದು ಅಲಂಕಾರವನ್ನ ಮಾಡಿಕೊಂಡು ಡ್ರೆಸ್ಸನ್ನು ಹಾಕೊಂಡು ಯಾವ ನೃತ್ಯವನ್ನ ಮಾಡ್ತಾಳೋ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಾಕನ್ನ ಧರಿಸಿ ಆ ಒಂದು ಸ್ಟೇಜ್ ಮೇಲೆ ಆ ಒಂದು ಇದ್ರ ಮೇಲೆ ಬಂದು ನಿಂತಾಗ ಅವಳು ಅಭಿನಯಿಸ್ತಿರ್ತಕ್ಕಂತಹ ಒಂದು ವಿಚಾರ ಏನಿದೆ ಅದು ನಾಟ್ಯದಲ್ಲಿ ಅವಳು ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತಾಳೆ ಅಂದ್ರೆ ಆ ನೃತ್ಯಗಾರ್ತಿಯ ಆ ವೃತ್ತಾಂತದ ಮೇಲೆ ಆಧಾರ ಪಟ್ಟಿರ್ತಾಳೆ. ಈಗ ಯಾವುದೋ ಒಂದು ರಾಮಾಯಣ ಮಾಡ್ತಾ ಇದ್ದಾಳೆ ಅಂದ್ರೆ ಆ ಒಂದು ವೃತ್ತಾಂತಕ್ಕೆ ಆಧಾರ ಮಾಡಿಕೊಂಡು ಅವಳು ನರ್ತನ ಮಾಡಿ ಅಭಿನಯಿಸ್ತಿರ್ತಾಳೆ. ಆದ್ರೆ ಅವಳು ಒರಿಜಿನಲ್ ಬೇರೆ. ಹಾಗಾಗಿ ಅವಳು ಒಂದು ಭಾವವನ್ನ ಅವಳು ಅಭಿನಯಿಸ್ತಾ ಇದ್ದಾಳೆ. ಹಾಗಾಗಿ ಮಾಯೆ ಅಂತಂದ್ರೆ ಪರಮಾತ್ಮನ ಒಂದು ಅಭಿನಯ. ಮುಂದೆ ವಿಷ್ಣು ಮಾಯೆ ಜಗತ್ತಲ್ಲಿ ಎಲ್ಲ ಕಡೆ ಪ್ರಕಟವಾಗಿದೆಯಂತೆ. ಹೀಗೆ ಪ್ರಕಟಿಸಲ್ಪಡ್ತಕ್ಕಂತಹ ಆ ಮಾಯ, ಅದರ ಶಕ್ತಿ ಯಾರು ಅಂದ್ರೆ ಆ ದೇವಿ. ಹಾಗಾಗಿ ಇದು ವಿಲಾಸಿನಿ ಅಂತ. ಇನ್ನೊಂದು ಅರ್ಥ ಏನು ಅಂದ್ರೆ ಅಶೇಷ ಜನ ಮೋಹಿನಿ ಅಂತ ಒಂದು ಕಡೆ ಹೇಳ್ತೀವಿ. ಆಗ ಮೋಹಿನಿ ರೂಪದಲ್ಲಿರ್ತಕ್ಕಂತಹ ಆ ವಿಷ್ಣು, ಅದರ ಶಕ್ತಿ ಯಾರು ಅಂದ್ರೆ ಈ ಜಗನ್ಮಾತೆ. ಹಾಗಾಗಿ ಸಾಧನೆ ಮಾಡ್ತಕ್ಕಂತಹ ಅನೇಕರು ಬೇರೆ ನೋಡಿ ಏನಾಗುತ್ತೆ, ಸಾಧನೆ ಮಾಡಬೇಕು ಅಂತ ಕೂತಂತಹ ಆ ವ್ಯಕ್ತಿಗೆ ಅನೇಕ ವಿಧಗಳಾಗಿರ್ತಕ್ಕಂತಹ ಡಿಸ್ಟರ್ಬೆನ್ಸ್ ಬರುತ್ತಂತೆ. ಯಾಕೆಂತಂದ್ರೆ ಅವನಿಗೆ ವ್ಯಾಮೋಹಗಳು ಬಂದು ವಕ್ರಿಸ್ಕೊಂಡ್ಬಿಡುತ್ತೆ. ಅವನಿಗೆ ಒಮ್ಮೊಮ್ಮೆ ಅವನು ಸಿದ್ಧಿ ಮಾಡ್ಕೋಬೇಕು ಅಂತನ್ನುವಾಗ ಏನಾಗತ್ತೆ, ಅವನಿಗೆ ಯಾವುದೋ ಒಂದು ವ್ಯಾಮೋಹ, ಅವನಿಗೆ ಯಾವುದೋ ಒಂದು ರೀತಿಯಲ್ಲಾಗಿರ್ತಕ್ಕಂತಹ ಅವನ ಮನಸ್ಸಿನ ಚಂಚಲತೆ ಉಂಟಾಗತ್ತೆ. ಹಿಂದೆ ಜಗನ್ಮಾತೆಯಾಗಿರ್ತಕ್ಕಂತಹ ಸೀತೆಯನ್ನ ಹುಡ್ಕೊಂಡು ಹನುಮಂತ ಲಂಕೆಗೆ ಹೋದಾಗ ಮಂಡೋದರಿಯನ್ನ ನೋಡ್ತಾನೆ. ಆಕೆ ಕೂಡ ಬಹಳ ಲಕ್ಷಣವಾಗಿರ್ತಕ್ಕಂಥ ಸ್ತ್ರೀ. ಅವಳನ್ನ ನೋಡಿದಾಗ ಹನುಮಂತನಿಗೂ ಕೂಡ ಅನುಮಾನ ಬರುತ್ತೆ, ರಾವಣನ ಪಕ್ಕದಲ್ಲಿ ಮಲಗಿರ್ತಕ್ಕಂಥ ಇವಳು ಸೀತೆನ ಮನಸ್ಸನ್ನ ಬದಲಾಯಿಸ್ಕೊಂಡ್ಬಿಟ್ಲ ಅನ್ನುವಂಥ ಒಂದು ಅನುಮಾನ ಬಂದು ಅವನು ಒಂದು ರೀತಿ ಸ್ತಂಭೀಭೂತನಾಗ್ಬಿಡ್ತಾನಂತೆ. ಆಮೇಲೆ ಅವನು ಮಹಾಯೋಗಿ ಆಗಿರೋದ್ರಿಂದ ನೋಡಿ, ಅವನು ಮಹಾಯೋಗಿ ಆಗಿದ್ರು ಕೂಡ ಆ ಒಂದು ಸಂದರ್ಭಕ್ಕೆ ಅವನು ಮಾಯೆಯ ಒಳಗಾಗ್ಬಿಟ್ಟ. ಅವಳು ಮಂಡೋದರಿನ ಸೀತೆ ಅಂತ ಭ್ರಮಿಸ್ಬಿಟ್ಟ. ಅಂದ್ರೆ ಅಲ್ಲೂ ಮಾಯೆಗೆ ಒಳಗಾಗಿದ್ದಾನೆ. ಆಮೇಲೆ ಅವನು ಮಹಾಯೋಗಿ ಆಗಿರೋದ್ರಿಂದ ಇವಳು ಸೀತೆ ಅಲ್ಲ, ಇವಳು ಬೇರೆಯವಳು ಅನ್ನೋದು ಅವನು ನಿರ್ಧಾರ ಮಾಡ್ತಾನಂತೆ. ಹಾಗಾಗಿ ದ್ವಾರಂಸ ಮೋಕ್ಷ ಮಾರ್ಗಸ್ಯ ರೋದಯಿತ್ವ ಅಂತ ಹೇಳಿ, ಅಂದ್ರೆ ಈ ವಿಲಾಸಿನಿ ಅಂತಕ್ಕಂಥವಳು ಯಾರು ಆ ಒಂದು ಸ್ಥಿತಿಗೆ ಮೋಕ್ಷ ದ್ವಾರದವರೆಗೂ ಹೋಗ್ತಾರೋ, ಯೋಗಿಗಳು ಆ ಮೋಕ್ಷವನ್ನು ತಲುಪಬೇಕು ಅಂತ ಹೋಗ್ತಾರೋ ಅಂಥವರಿಗೆ ಈ ದ್ವಾರದಲ್ಲಿ ಅವಳು ನಿಲ್ಲಿಸಿ ಚೆಕ್ ಮಾಡ್ತಾಳೆ. ಏನ್ ಚೆಕಿಂಗ್ ಅಂತಂದ್ರೆ ಇವನು ಮೋಕ್ಷಕ್ಕೆ ಅಥವಾ ಮುಕ್ತಿಯನ್ನ ಪಡೆಯೋದಕ್ಕೆ ಅವನು ಅರ್ಹನಾಗಿದ್ದಾನ ಇಲ್ವಾ ಅನ್ನುವಂಥ ಪರೀಕ್ಷೆ. ಇಂತಹ ಪರೀಕ್ಷೆಯಲ್ಲಿ ಅವಳು ನಿಲ್ಲಿಸಿ ಆ ಪರೀಕ್ಷೆಯನ್ನ ಮಾಡಿದಾಗ, ನಾನಾ ರೀತಿಯ ಪರೀಕ್ಷೆಯಲ್ಲಿ ಮಾಡಿದಾಗ ಆ ಪರೀಕ್ಷೆಯಲ್ಲಿ ಅವನು ಉತ್ತೀರ್ಣನಾಗಿದ್ದಾನೆ ಅಂದ್ರೆ ಆ ತಾಯಿಗೆ ಅವನು ಮಾಡ್ತಿರ್ತಕ್ಕಂಥ ಬಂದಿರ್ತಕ್ಕಂಥ ಮಾರ್ಗ ಸರಿಯಾಗಿದೆ, ಇವನು ಮುಕ್ತಿ ಮಾರ್ಗಕ್ಕೆ ಹೋಗ್ತಾ ಇದ್ದಾನೆ, ಯಾವುದೇ ವಿಧವಾಗಿರ್ತಕ್ಕಂಥ ಲೋಪ ಇಲ್ಲ ಇವನಲ್ಲಿ ಅಂತಂದಾಗ ಅವಳು ಆ ದ್ವಾರವನ್ನ ಬಿಟ್ಬಿಡ್ತಾಳಂತೆ. ಅವಳು ಒಳಗಡೆ ಹೋಗಿ ಮುಕ್ತಿಯನ್ನ. ಆದ್ರೆ ಈ ವಿಶೇಷವಾಗಿ ಈ ಒಂದು ಚೆಕ್ ಕೊಡ್ತಾಳಲ್ಲ, ಒಳಗಡೆ ಹೋಗದೆ ಇರೋ ಹಾಗೆ ತಡಿತಾಳಲ್ಲ, ಅವಳು ಆ ತಾಯಿ ಜಗನ್ಮಾತೆನೆ. ಒಳಗಡೆ ಇರ್ತಕ್ಕಂಥ ತಾಯಿ ಕೂಡ ಜಗನ್ಮಾತೆ. ಆದ್ರೆ ಇಲ್ಲಿ ಒಳಗಡೆ ಹೋಗೋದಿಕ್ಕೆ ತಡೆಯುವಂತಹ ರೂಪದಲ್ಲಿ ಇರ್ತಕ್ಕಂಥವಳೇ ವಿಲಾಸಿನಿ. ಅಂದ್ರೆ ನಾವು ಹಿಂದೆ ಅನೇಕ ಬಾರಿ ಇದನ್ನ ಹೇಳುವಾಗ ಜ್ಞಾನಿಗಳಿಗೂ ಕೂಡ ದೇವಿ ಆ ಮಾಯೆಯಿಂದ ಅವರ ಮನಸ್ಸನ್ನ ಚಂಚಲ ಮಾಡ್ತಾಳೆ ಅನ್ನೋ ಮಾತನ್ನ ನಾವು ಹೇಳಿದ್ವಿ. ಇಲ್ಲಿ ಇದನ್ನೇ ಸಪ್ತಶತಿಯಲ್ಲಿ ಹೇಳ್ತಾರೆ. ಏನು ಅಂದ್ರೆ ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತಿ ಹಿ ಸಾ ಅಂತ.
ಬಲಾದ ಕೃಷ್ಯ ಮೋಹಾಯ ಮಹಾಮಾಯ ಪ್ರಯಚ್ಛತಿ ಅಂತ. ಮಹಾಮಾಯೆ ಎಂತಹ ಬಲವಂತವಾಗಿರ್ತಕ್ಕಂತಹ ಯೋಗಿ ಆಗಿದ್ರು ಕೂಡ ಅವನನ್ನ ಒಂದು ಪರೀಕ್ಷೆ ಮಾಡೋದಕ್ಕೋಸ್ಕರ ಮೋಹದ ಬಲೆಗೆ ತಳ್ತಾಳೆ, ಅವಳನ್ನ ಮೋಹದಲ್ಲಿ ಹಿಡ್ಕೊತಾಳೆ ಅಂತ. ಅಂತಹ ಮೋಹದ ಪರೀಕ್ಷೆಯಲ್ಲಿ ಅವನು ಉತ್ತೀರ್ಣನಾದ್ರೆ ಅವನಿಗೆ ಮೋಕ್ಷವನ್ನ ಕರುಣಿಸ್ತಾಳೆ ಅನ್ನೋ ಮಾತನ್ನ. ಹಾಗಾಗಿ ಅಂತಹ ಮಾಯೆಗೆ ಒಳಪಡಿಸ್ತಕ್ಕಂಥ ಅವಳು ಯಾರು ಅಂದ್ರೆ ವಿಲಾಸಿನಿ. ಆ ಮಹಾಮಾಯ ವಿಲಾಸಿನಿ ಎರಡೂ ಕೂಡ ಮಹಾಮಾಯ ಅಂತಕ್ಕಂಥ ನಾಮ ಹೇಳಿದ್ವಿ. ಮಹಾಮಾಯ ಅಂತ ಹೇಳಿದಾಗ ಅದನ್ನೇನೆ ಇಲ್ಲಿ ವಿಲಾಸಿನಿ ಅಂತ. ಹಾಗಾಗಿ ಈ ಮಹಾಮಾಯ ಮತ್ತು ವಿಲಾಸಿನಿ ಎರಡೂ ಕೂಡ ಒಂದೇ ಅಂತ ಹೇಳಿದ್ದಾರೆ. ಈಗ ಇಂತಹ ಅದ್ಭುತವಾಗಿರ್ತಕ್ಕಂತಹ ಶಕ್ತಿಯನ್ನು ನಾವು ಮಾತಾಡಿದ್ದೀವಿ. ಅಂತಹ ವಿಲಾಸಿನಿಗೆ ನಾವು ಪ್ರಾರ್ಥನೆಯನ್ನು ಮಾಡೋಣ. ಅಮ್ಮ, ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಯಾವುದೇ ದುಗುಡವಿಲ್ಲದೆ, ಯಾವುದೇ ಮೋಹಪಾಶಕ್ಕೆ, ಯಾವುದೇ ಕೆಟ್ಟ ಆಲೋಚನೆ ಇಲ್ಲದೆ ನಮಗೆ ಒಳ್ಳೆಯ ಸನ್ಮಾರ್ಗವನ್ನು ಕೊಡು ತಾಯಿ. ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದುರಾಲೋಚನೆಗಳು ಬೇಡ ಅಂತ ಹೇಳಿ ನಾವು ನಮ್ಮನ್ನು ನಿನ್ನ ಕರುಣೆಯಿಂದ ನಮ್ಮನ್ನು ಅನುಗ್ರಹಿಸು ತಾಯಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ ಒಂದು ಭಾಗವನ್ನು ಮುಗಿಸ್ತಾ ತಮ್ಮೆಲ್ಲರ ಪರವಾಗಿ ತಾವೆಲ್ಲರೂ ಕೂಡ ಈ ಜಗನ್ಮಾತೆಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಈ ಭಾಗವನ್ನು ನಾನು ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಶುಭವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.